ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷಿತಾ ಪೂಜಾರಿ. ನನಗೆ ಅಂದರೆ ನನ್ನ ಮೈಂಡಲ್ಲಿ ಒಂದು ಸೆಟ್ ಆಗಿ ಇರುವಂಥದ್ದು, ನನಗೆ ಬಿಗ್ ಬಾಸ್ ಹೋಗಲೇಬೇಕು, ನಾನು ಬಿಗ್ ಬಾಸ್ ಹೋಗುವಂಥದ್ದು ನನ್ನದೊಂದು ಟಾರ್ಗೆಟ್ ಅಂತ ಹೇಳ್ಬೋದು. ನಾನು ಬಿಗ್ ಬಾಸ್ ಹೋಗಿ ವಿನ್ನರ್ ಆಗಿ ಬರಬೇಕು ಎಂಬುದು ನನ್ನ ಮೈಂಡಲ್ಲಿ ಆಲ್ರೆಡಿ ಸೆಟ್ ಆಗಿ ಹೋಗಿದೆ. ಅದಕ್ಕೋಸ್ಕರ ತುಂಬ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು. ಎಲ್ಲರೂ ಹೇಳ್ತಾರೆ, ಒಬ್ಬರು ಸೆಲೆಬ್ರಿಟಿ ಆಗಿದ್ದರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದರೆ ಅಂಥವರನ್ನು ಮಾತ್ರ ಬಿಗ್ ಬಾಸ್ನವರು ಕರೆಯುವುದಾ ಅಂತ. ಸೊ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೇನೆ, ನಮ್ಮನ್ನು ಕೂಡ ಕರಿಬೇಕು ಅಂತ. ನಾನು ಟೀಚರ್ ಆಗಿ ವರ್ಕ್ ಮಾಡುವಂಥದ್ದು, ನಾನೊಬ್ಬಳು ಟೀಚರ್ ಆಗಿ ವರ್ಕ್ ಮಾಡ್ತೇನೆ. ಹಾಗೆ ನನ್ನದೊಂದು ಟ್ಯೂಷನ್ ಸೆಂಟರ್ ಕೂಡ ಉಂಟು ಕಟ್ಪಾಡಿ ಉಡುಪಿಯಲ್ಲಿ. ಸೊ ಚಾರ್ವಿ ಎಕ್ಸಲೆಂಟ್ ಅಂತ ಟ್ಯೂಷನ್ ಸೆಂಟರ್ ಉಂಟು. ಸೊ ನನ್ನದೊಂದು ಹ್ಯಾಬಿಟ್ಸ್, ನಾನು ಸಾಹಿತಿಯಾಗಿ ಒಂದು ಸಾಹಿತ್ಯವನ್ನೆಲ್ಲ ರಚನೆ ಮಾಡಿ ಬರೀತೇನೆ. ಹಾಗೆ ತುಂಬ ಆಲ್ಬಮ್ ಸಾಂಗ್ಸ್ ಮಾಡಿದ್ದೇನೆ. ನನ್ನದೇ ಸಾಹಿತ್ಯ ರಚನೆಯಲ್ಲಿ ಹಲವಾರು ಭಕ್ತಿಗೀತೆಗಳು ಮತ್ತು ಹಲವಾರು ಆಲ್ಬಮ್ ಸಾಂಗ್ಸನ್ನು ನಾನು ಈಗಾಗಲೇ ಮಾಡಿದ್ದೇನೆ. ನೋಡಿ, ಇದು ನನಗೆ ಆಗಿರುವಂತಹ ಕೆಲವೊಂದು ಸನ್ಮಾನಗಳು, ಒಂದು ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು. ಇದು ಯಾವುದೇ ನಾನು ದುಡ್ಡಿದ್ದು ಮಾಡಿದ್ದಲ್ಲ, ನನ್ನ ಸ್ವಂತ ಟ್ಯಾಲೆಂಟ್ ಇದ್ದು ನಾನು ಪಡೆದುಕೊಂಡಿರುವಂತಹ ನನ್ನ ಆಸ್ತಿ ಅಂತ ಹೇಳ್ಬೋದು. ನನಗೆ ಬಿಗ್ ಬಾಸ್ ಹೋಗಬೇಕು, ವಿನ್ನರ್ ಆಗಿ ಬರಬೇಕು ಎಂಬುದು ಒಂದು ನನ್ನದೊಂದು ಟಾರ್ಗೆಟ್.